ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮದು ಇದೊಂದು ಹೊಸ ಪ್ರಯತ್ನ ನಿಮ್ಮೆಲ್ಲರೊಂದಿಗೆ ನಾವು ಒಂದು ಚೂರು ಏನೋ ಲೈಫಲ್ಲಿ ಏನೋ ಆಗೋಣ, ಸ್ವಲ್ಪ ಜನರಿಗೆ ನಮ್ಮಲ್ಲಿರೋ ನಾಲೆಜನ್ನು ತಿಳಿಸೋಣ ಅಂತ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವು ಬೇರೆಯವ್ರ ಥರ ಜಾಸ್ತಿ ಟೈಮಿಂಗ್ ಎಲ್ಲ ಆಪ್ಷನು ಅದು ಇದು ಅಂತ ಕೊಡ್ತಾಯಿಲ್ಲ. ಡೈರೆಕ್ಟ್ ನಿಮಗೆ ಕ್ವಶನ್ ನೆಕ್ಸ್ಟ್ ಆನ್ಸರ್ ಇರುತ್ತೆ. ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ರೀತಿ ನಿಮಗೆ ಸಿಗುತ್ತದೆ. ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ನಾವು ಮಾಡ್ತಾ ಇರೋವಂಥ ಪ್ರತಿಯೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಎಲ್ಲರೂ ಈ ವಿಡಿಯೋ ನೋಡೋಕ್ಕೆ ಕೂರ್ತೀನಿ ಅಂದರೆ ಒಂದು ಬುಕ್ಕು ಪೆನ್ನು ತೊಗೊಂಡ್ಕೊಂಡಿರಿ, ಯಾಕಂದರೆ ಇದು ನಿಮ್ಮ ಲೈಫಲ್ಲಿ ಭಾರಿ ಯೂಸ್ ಆಗೋವಂಥ ಎವ್ರಿ ಡೇ ನಿಮಗೆ ಕ್ವಶನ್ಸ್ ಇದರಲ್ಲಿರುತ್ತೆ. ಅದನ್ನು ನಾವು ವೀಕ್ಲಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಬನ್ನಿ ಹಾಗೆ ಇವತ್ತಿನ 1ನೇ ಪ್ರಶ್ನೆಯಿಂದ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಟೈಮ್ಸ್ ಬಿಸ್ನೆಸ್ ಸ್ಕೂಲ್ ಶ್ರೇಯಾಂಕ 2026ರಲ್ಲಿ ಯಾವ ಸಂಸ್ಥೆಯು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಯಾವುದು ಅಂದರೆ ನಮ್ಮ ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆಯು ಪಡೆದುಕೊಂಡಿದೆ. ಓಕೆನಾ? ಇತ್ತೀಚೆಗೆ ರಾಮ್ಸರ್ ತಾಣವಾಗಿ ಗೊತ್ತುಪಡಿಸಿದ ಚರಿ ದಂಡ ಯಾವ ರಾಜ್ಯಕ್ಕೆ ನೆಲೆಯಾಗಿದೆ? ಗುಜರಾತ್. ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಉದ್ಘಾಟನೆಗೆ ಯಾವ ನಗರ ಸಾಕ್ಷಿಯಾಯಿತು? ನವಿ ಮುಂಬೈ. 39ನೇ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಆತ್ಮನಿರ್ಭರ ಕರಕುಶಲ ಮೇಳ ಎಲ್ಲಿ ನಡೆಯುತ್ತಿದೆ? ಉತ್ತರ ಫರೀದಾಬಾದ್. ನಗರ ಶೈಲಿಯ ಗ್ರಾಮೀಣ ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಯಾವುದಂದರೆ ನಮ್ಮ ಗುಜರಾತ್. ಇಂಡಿಯಾ ಅಲ್ ಡಿಜಿಟಲ್ ಇಂಡಿಯಾ ಕೃತಕ ಬುದ್ಧಿಮತ್ತೆ ಕಾರ್ಯಾಗಾರವನ್ನು ಯಾವ ನಗರದಲ್ಲಿ ನಡೆಸಲಾಯಿತು? ಉತ್ತರ ಗ್ಯಾಂಗ್ಟಾಕಲ್ಲಿ ನಡೆಸಲಾಯಿತು. ನಾಗರಿಕ ನೋಂದಣಿಯನ್ನು ಆಧುನೀಕರಿಸಲು ಹಳೆಯ ಹಸ್ತಚಾಲಿತ ಜನನ ಮತ್ತು ಮರಣ ದಾಖಲೆಗಳ ಡಿಜಿಟಲೀಕರಣವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಯಾವುದು ಅಂದರೆ ನಾಗಾಲ್ಯಾಂಡ್. ಕರಾವಳಿ ಮತ್ತು ಸಾಗರ ಸಂಶೋಧನೆಯನ್ನು ಹೆಚ್ಚಿಸಲು CSIR NIO ತೀರ ಆಧಾರಿತ ಪ್ರಯೋಗಾಲಯವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಎಲ್ಲಿ ಅಂದರೆ ವಿಶಾಖಪಟ್ಟಣಂದಲ್ಲಿ. 24 ಗಂಟೆಗಳ ಒಳಗೆ 5555 ಸೈಕಲ್ಗಳನ್ನು ಮಹಿಳೆಯರಿಗೆ ವಿತರಿಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸಾಧಿಸಿದ ರಾಜ್ಯ ಯಾವುದು ಅಂತ? ಯಾವುದು ಅಂದರೆ ಆಂಧ್ರ ಪ್ರದೇಶ್. 2026ರಲ್ಲಿ ಯಾವ ದಿನಾಂಕದಂದು ವಿಶ್ವ ತೇವಭೂಮಿ ದಿನವನ್ನು ಆಚರಿಸಲಾಗುತ್ತದೆ? ಫೆಬ್ರವರಿ 2ರಂದು. ಏಷ್ಯಾದ ಅತಿದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ 2026 ಜನವರಿ 28ರಿಂದ 31ವರೆಗೆ ಯಾವ ನಗರದಲ್ಲಿ ನಡೆಯಿತು? ಉತ್ತರ ಹೈದರಾಬಾದ್. ರೈಲು ಲಾಜಿಸ್ಟಿಕ್ಸ್ಗಾಗಿ ಡೀಸೆಲ್ ಲೊಕೊಮೋಟಿವ್ ಗುತ್ತಿಗೆಗೆ ಮತ್ತು ನಿರ್ವಹಣೆಯನ್ನು ಬಲಪಡಿಸಲು ಯಾವ ಸಂಸ್ಥೆ RITES ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೈಲ್ ಸಂಸ್ಥೆ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಜನವರಿ 31, 2026ರಿಂದ ಜಾರಿಗೆ ಬರುವಂತೆ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಹೆಚ್ಚುವರಿ ಅಧಿಕಾರ ವಹಿಸಿಕೊಂಡವರು ಯಾರು? ಉತ್ತರ ಕ್ಯಾಪ್ಟನ್ ಗಂಟಿ ವೆಂಕಟೇಶರಲು ಅವರು. ಡಿಸೆಂಬರ್ 2025ರ ಹೊತ್ತಿಗೆ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ 16.5% ಕೊಡುಗೆ ನೀಡುವ ಮೂಲಕ ಭಾರತದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಓಕೆನಾ? ಯಾವ ರಾಜ್ಯ ಅಂದರೆ ಗುಜರಾತ್.
ಪ್ರಯಾಣಿಕರ ಸಾಗಾಣಿಕೆಗೆ ಹೈಡ್ರೋಜನ್ ಚಾಲಿತ ಬಸ್ಸುಗಳನ್ನು ನಿಯೋಜಿಸಿದ ಭಾರತದ ಮೊದಲ ವಿಮಾನ ನಿಲ್ದಾಣ ನಿರ್ವಾಹಕ ಯಾರು? ಅಂದರೆ ಯಾವ ಒಂದು ಸಂಸ್ಥೆ ಅದನ್ನು ನಿರ್ವಾಹಕ ಮಾಡಿದೆ ಅಂಥೇಳಿ. ಯಾವುದು ಅಂದರೆ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅನ್ನೋದು ಅದನ್ನು ವಹಿಸಿಕೊಂಡಿದೆ. ಫೆಬ್ರವರಿ 2026ರಲ್ಲಿ ಅಮೆರಿಕ ಮತ್ತು ಭಾರತ ನಡುವೆ ಘೋಷಿಸಲಾದ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಸುಂಕಗಳನ್ನು ಯಾವ ಮಟ್ಟಕ್ಕೆ ಇರಿಸಲಾಯಿತು ಅಂತ ಕ್ವಶನ್. ಎಷ್ಟ್ರಿ ಅಂದರೆ 18% ಕಡಿಮೆ ಮಾಡಲಾಯಿತು. ಅಂದರೆ ಮುಂಚೆ ಇರೋಕ್ಕಿಂತ ಒಂದು 18% ಕಡಿಮೆ ಮಾಡಿದರು. ಒಂದು ವ್ಯವಹಾರಗಳಿಗೆ ಕುರಿತು ಧ್ವನಿ ಆಧಾರಿತ ಬಿಲ್ಲಿಂಗ್ ಮತ್ತು ಲೆಕ್ಕಪತ್ರ ನಿರ್ವಹಣೆ ಅಪ್ಲಿಕೇಶನ್ ಪಿಲ್ಲು ಅಲ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಯಾವ ರಾಜ್ಯ ಅಂದರೆ ಆಂಧ್ರ ಪ್ರದೇಶ್. ಫೆಬ್ರವರಿ 1, 2026ರಿಂದ ವೆಸ್ಟರ್ನ್ ಕೋಲ್ಡ್ ಫೀಲ್ಡ್ಸ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಹೆಚ್ಚುವರಿ ಅಧಿಕಾರ ವಹಿಸಿಕೊಂಡವರು ಯಾರು? ಅಂದರೆ ಹರೀಶ್ ದುಹಾನ್ ಅವರು ವಹಿಸಿಕೊಂಡಿದ್ದಾರೆ. ನಗರ ಹವಾಮಾನ ಕ್ರಮವನ್ನು ಮುನ್ನಡೆಸಲು ಚೆನ್ನೈನಲ್ಲಿ ದಿ ಸಿಟೀಸ್ ಆಫ್ ಕೇರ್ ಕಾನ್ಫರೆನ್ಸ್ 2026 ಅನ್ನು ಜಂಟಿಯಾಗಿ ಆಯೋಜಿಸಿದ ಸಂಸ್ಥೆ ಯಾವುದು? IIT ಮದ್ರಾಸ್ ಎಂಬ ಸಂಸ್ಥೆಯು ಆಯೋಜಿಸಿತ್ತು. ಮ್ಯೂಚುವಲ್ ಫಂಡ್ ಉತ್ಪನ್ನಗಳನ್ನು ವಿತರಿಸಲು ಯಾವ ಆಸ್ತಿ ನಿರ್ವಹಣಾ ಕಂಪನಿಯು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಪಾಲುದಾರಿಕೆ ಹೊಂದಿದೆ? ಯಾವ ಒಂದು ಕಂಪ್ನಿ ಅಂದರೆ HSBC ಎಂಬ ಕಂಪ್ನಿ ಪಾಲುದಾರಿಕೆಯನ್ನು ಹೊಂದಿಕೊಟ್ಟಿದೆ. ಯಾವ ಬ್ರ್ಯಾಂಡ್ ಸುಧಾರಿತ ಟ್ರ್ಯಾಕಿಂಗ್ ವೈಶಿಷ್ಟ್ಯಗಳೊಂದಿಗೆ ಸೆಲೆಸ್ಟರ್ 2.0 ಡ್ಯುಯಲ್ ಬ್ಯಾಂಡ್ GPS ಸ್ಮಾರ್ಟ್ ವಾಚನ್ನು ಬಿಡುಗಡೆ ಮಾಡಿದೆ? ಯಾವುದ್ರಿ ಅಂದರೆ ಟೈಟಾನ್ ಸ್ಮಾರ್ಟ್. ಯಾವ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ನೇಹ ಪಂದ್ಯದಲ್ಲಿ ಭಾರತೀಯ ಹಿರಿಯ ಮಹಿಳಾ ಫುಟ್ಬಾಲ್ ತಂಡವು ಹರ್ತಾ BSC ಪ್ರಯೆನ್ ಅವರನ್ನು ಸೋಲಿಸಿತು? ಯಾವ ದೇಶ ಅಂದರೆ ಟರ್ಕಿ. ಕ್ಯಾನ್ಸರ್ ಔಷಧ ಎಡಾರ್ಪಿಟಿನಿಬನ್ ಜೆನೆರಿಕ್ ಆವೃತ್ತಿಗೆ US FDA ಇಂದ ಯಾವ ಕಂಪನಿಯು ತಾತ್ಕಾಲಿಕ ಅನುಮೋದನೆಯನ್ನು ಪಡೆದುಕೊಂಡಿದೆ? ಯಾವ ಒಂದು ಕಂಪ್ನಿ ಜೊತೆ ಅಂದರೆ ನೆಕ್ಟೋ ಫಾರ್ಮಾ ಅನ್ನೋ ಒಂದು ಕಂಪ್ನಿ ಜೊತೆಗೆ ಅನುಮೋದನೆಯನ್ನು ಪಡೆದುಕೊಂಡಿದೆ. ಭಾರತದ ಮೊದಲ ಲೈವ್ ರಾಷ್ಟ್ರೀಯ VAV ಪರೀಕ್ಷಾ ಮತ್ತು ನಾವೀನ್ಯತೆ ಕಾರಿಡಾರನ್ನು ಪ್ರಾರಂಭಿಸಲು ಯಾವ ಭಾರತೀಯ ರಾಜ್ಯ ಯೋಜಿಸಿದೆ? ಯಾವ ರಾಜ್ಯ ಅಂದರೆ ಒಡಿಶಾ ರಾಜ್ಯವು ಯೋಜಿಸಿದೆ. 2026ರ ಅತಿದೊಡ್ಡ ಆರೋಗ್ಯ ಶಿಬಿರ ಎಂಬ ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ಮೂಲಕ 5ನೇ ಬಾಲಿವುಡ್ ಮಹಾ ಆರೋಗ್ಯ ಶಿಬಿರ ಅಂದರೆ ಮೆಗಾ ಆರೋಗ್ಯ ಶಿಬಿರವನ್ನು ಯಾವ ನಗರದಲ್ಲಿ ಆಯೋಜಿಸಲಾಯಿತು? ಯಾವ ನಗರದಲ್ಲಿ ಅಂದರೆ ಮುಂಬೈ ನಗರದಲ್ಲಿ ಆಯೋಜಿಸಲಾಯಿತು. ಕ್ಯಾನ್ಸರ್ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಉತ್ತೇಜಿಸಲು ಜಾಗತಿಕವಾಗಿ ಯಾವ ದಿನಾಂಕದಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ? ಫೆಬ್ರವರಿ 4ರಂದು ಆಚರಿಸಲಾಗುತ್ತದೆ. 2026ರಲ್ಲಿ ಏಮ್ಸ್ ಸಂವಾದ್ ಇನ್ಕ್ಯುಬೇಟರ್ ಸಮಾವೇಶವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಎಲ್ಲಿ ಅಂದರೆ ನ್ಯೂ ದೆಹಲಿ ಅಥವಾ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಜಲವಿದ್ಯುತ್ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿ ವಿದ್ಯುತ್ ಕ್ಷೇತ್ರದ ಸಹಕಾರವನ್ನು ಗಾಢವಾಗಿಸಲು ಯಾವ ದೇಶವು ಭಾರತದೊಂದಿಗೆ ಪಾಲುದಾರಿಕೆ ಹೊಂದಿದೆ? ಯಾವ ದೇಶದೊಂದಿಗೆ ಅಂದರೆ ಸರ್ ಭೂತಾನ್ ದೇಶದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಉತ್ಪಾದನೆ ಮತ್ತು MSME ಬೆಂಬಲವನ್ನು ಬಲಪಡಿಸಲು ಯಾವ ದೇಶವು ಬ್ರಿಕ್ಸ್ ಕೈಗಾರಿಕಾ ಸಾಮರ್ಥ್ಯಗಳ ಕೇಂದ್ರಕ್ಕೆ ಔಪಚಾರಿಕವಾಗಿ ಸೇರಿಕೊಂಡಿತು?
ಯಾವ ದೇಶ ಅಂದರೆ ಭಾರತ. ಭಾರತದ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನೀಕರಿಸಲು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ $830 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ? ಯಾವ ಬ್ಯಾಂಕ್ ಅಂದರೆ ವಿಶ್ವ ಬ್ಯಾಂಕ್ ಸಾಲವನ್ನು ಅನುಮೋದಿಸಿದೆ. ಫೆಬ್ರವರಿ 2026ರಲ್ಲಿ ನೌಕಾ ಪ್ರಧಾನ ಕಚೇರಿಯಲ್ಲಿ ನೌಕಾ ಶಸ್ತ್ರಾಸ್ತ್ರಗಳ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಯಾರು ವಹಿಸಿಕೊಂಡ್ರು ಅಂದರೆ ದಿವಾಕರ್ ಜಯಂತನ್ ಈ ಅಧಿಕಾರವನ್ನು ವಹಿಸಿಕೊಂಡರು. ಫೆಬ್ರವರಿ 2026ರಲ್ಲಿ ಜಾಂಜಿಬಾರ್ನಲ್ಲಿ ಭಾರತದೊಂದಿಗೆ 4ನೇ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆಯನ್ನು ನಡೆಸಿದ ದೇಶ ಯಾವುದು? ತಾಂಜೇನಿಯಾ ದೇಶವು ಸಮಿತಿ ಸಭೆಯನ್ನು ನಡೆಸಿದ ದೇಶವಾಗಿತ್ತು. ಗುಜರಾತ್ನ ಗತಿಶಕ್ತಿ ವಿಶ್ವವಿದ್ಯಾಲಯದಲ್ಲಿ ಸುಸ್ಥಿರ ವಾಯುಯಾನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಯಾವ ಜಾಗತಿಕ ಏರೋಸ್ಪೇಸ್ ಕಂಪನಿ ಉದ್ಘಾಟಿಸಿದೆ? ಏರ್ಬಸ್ ಅನ್ನುವಂಥ ಒಂದು ಕಂಪನಿಯು ಉದ್ಘಾಟನೆಯನ್ನು ಮಾಡಿದೆ. ಭಾರತ ಟಾಕ್ಸಿಕ್ ಭಾರತದ ಮೊದಲ ಸಹಕಾರಿ ಆಧಾರಿತ ರೈಡ್ ಹೇಲಿಂಗ್ ವೇದಿಕೆಯಾಗಿ ಯಾವ ಕಾಯ್ದೆಯಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ? ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂದರೆ ಬಹುರಾಜ್ಯಗಳ ಸಹಕಾರ ಸಂಘಗಳ ಕಾಯ್ದೆ 2002ರ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ. 2026ರ ICC ಅಂಡರ್-19 ಪುರುಷ ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸುವ ಮೂಲಕ ಗೆದ್ದ ದೇಶ ಯಾವುದು? ಯಾವ ದೇಶ ಅಂದರೆ ನಮ್ಮ ಭಾರತ. ಫೈನಲ್ನಲ್ಲಿ ದಾಖಲೆಯ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಿದ ನಂತರ 2026ರಲ್ಲಿ ಸತತವಾಗಿ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಯಾವ ಒಂದು ತಂಡ ಅಂದ್ರೆ ಸರ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಗೆದ್ದ ತಂಡವಾಗಿದೆ. ವಿಶ್ವಸಂಸ್ಥೆಯ ಗೌರವ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಭಾರತ 2026ರ ವಿಶ್ವಸಂಸ್ಥೆಯ ನಿಯಮಿತ ಬಜೆಟ್ಗೆ ಎಷ್ಟು ಹಣವನ್ನು ಪಾವತಿಸಿತು? $35.18 ಮಿಲಿಯನ್ ಪಾವತಿಸಲಾಗಿದೆ. ಬ್ಲ್ಯಾಕ್ ಸ್ಟೋನ್ನ 9.99% ವರೆಗಿನ ಪಾಲನ್ನು ಸ್ವಾಧೀನಪಡಿಸಿಕೊಳ್ಳಲು ಯಾವ ಭಾರತೀಯ ಖಾಸಗಿ ವಲಯದ ಬ್ಯಾಂಕ್ RBI ಅನುಮೋದನೆಯನ್ನು ಪಡೆದುಕೊಂಡಿದೆ? ಯಾವ ಬ್ಯಾಂಕ್ ಅಂದರೆ ಫೆಡರಲ್ ಬ್ಯಾಂಕ್. 2047ರ ವೇಳೆಗೆ ಎಲ್ಲರಿಗೂ ವಿಮೆ ಎಂಬ ದೃಷ್ಟಿಯಡಿಯಲ್ಲಿ 100% ವಿಮಾ ರಕ್ಷಣೆಯನ್ನು ಸಾಧಿಸಿದ ಭಾರತದ ಮೊದಲ ಜಿಲ್ಲೆ ರಾಜ್ಯದ ಯಾವ ಜಿಲ್ಲೆಯಾಗಿದೆ? ಯಾವ ಜಿಲ್ಲೆ ಅಂದರೆ ಆಳ್ವಾರ್ ಎನ್ನುವಂಥ ಒಂದು ಜಿಲ್ಲೆ. 2026ರ ಏಷ್ಯನ್ ರೈಫಲ್ ಅಥವಾ ಪಿಸ್ತೂಲ್ ಚಾಂಪಿಯನ್ಶಿಪ್ಗಳನ್ನು ಯಾವ ದೇಶ ಆಯೋಜಿಸುತ್ತದೆ ಮತ್ತು ಅದೇ ವರ್ಷದಲ್ಲಿ ಪ್ರಮುಖ ISSF ವಿಶ್ವಕಪ್ ಇವೆಂಟನ್ನು ಸಹ ಆಯೋಜಿಸುತ್ತದೆ? ಯಾವ ದೇಶ ಅಂದರೆ ನಮ್ಮ ಭಾರತ. ಭಾರತದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ರಕ್ಷಣಾ ಸಚಿವರಾದಂಥ ನಮ್ಮ ರಾಜನಾಥ್ ಸಿಂಗ್ ಅವರು ಯಾವ ನಗರದಲ್ಲಿ ಸಂಪೂರ್ಣ ಸ್ವಯಂಚಾಲಿತ 30mm ಮದ್ದುಗುಂಡು ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟಿಸಿದರು? ಎಲ್ಲಿ ಅಂದರೆ ನಾಗ್ಪುರದಲ್ಲಿ ಉದ್ಘಾಟನೆಯನ್ನು ಮಾಡಿದರು. ಆರೋಗ್ಯ ಮತ್ತು ಮೂಲ ಸೌಕರ್ಯವನ್ನು ಹೆಚ್ಚಿಸಲು 14 ಹೊಸ ಸುಧಾರಿತ 1.5 ಟೆಸ್ಲಾ MRI ಯಂತ್ರಗಳನ್ನು ಅನಾವರಣಗೊಳಿಸಿದ 348 ಕೋಟಿಗೂ ಹೆಚ್ಚು ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿದ ರಾಜ್ಯ ಯಾವುದು? ಯಾವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ವಿವಿಧ ಧರ್ಮಗಳ ನಡುವೆ ತಿಳುವಳಿಕೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ಪ್ರತಿ ವರ್ಷ ಯಾವ ಅವಧಿಯಲ್ಲಿ ವಿಶ್ವ ಅಂತರ್ಧರ್ಮ ಸಾಮರಸ್ಯ ವಾರವನ್ನು ಆಚರಿಸಲಾಗುತ್ತದೆ? ಫೆಬ್ರವರಿ 1ರಿಂದ 7ರವರೆಗೆ. ಲೋಕಯಾನ 26ರ ಮೊದಲ ಅಂತಾರಾಷ್ಟ್ರೀಯ ಬಂದರು ಭೇಟಿಯನ್ನು ಗುರುತಿಸಿ ಮತ್ತು ಭಾರತ ಒಮನ್ ಕಡಲ ಸಹಕಾರವನ್ನು ಎತ್ತಿ
ತೋರಿಸುವ ಭಾರತೀಯ ನೌಕಾಪಡೆಯ ಯಾವ ಹಡಗು ಒಮನ್ನ ಸಲಾಲ್ಗೆ ಆಗಮಿಸಿತು? ಯಾವುದು ಅಂದರೆ INS ಸುದರ್ಶಿ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯನ್ನು ಬಲಪಡಿಸಲು SJVN-70 MW ದುರ್ಬ್ರಿ ಸೌರಶಕ್ತಿ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿತು? ಅಸ್ಸಾಂ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು. ವಿಶ್ವದ ಅತಿ ದೊಡ್ಡ ಪ್ಲಾಸ್ಟಿಕ್ ಪ್ರದರ್ಶನಗಳಲ್ಲಿ ಒಂದಾದ ಪ್ಲಾಸ್ಟಿಡಿಯಾ 2026 ಫೆಬ್ರವರಿ 5-10 ಯಾವ ನಗರದಲ್ಲಿ ನಡೆಯಿತು? ಎಲ್ಲಿ ಅಂದರೆ ನಮ್ಮ ನವದೆಹಲಿಯಲ್ಲಿ ನಡೆಯಿತು. ಪಶ್ಚಿಮ ಗೋಳಾರ್ಧದ ಅತಿ ಎತ್ತರದ ಶಿಖರವಾದ ಮೌಂಟ್ ಅಕಾನ್ಕಾಗುವಾವನ್ನು ಯಶಸ್ವಿಯಾಗಿ ಏರಿದ ಅರುಣಾಚಲ ಪ್ರದೇಶದ ಭಾರತೀಯ ಪರ್ವತಾರೋಹಿ ಯಾರು? ಕಬಾಕ್ ಯಾನೋ ಅನ್ನೋರು ಹತ್ತಿದ್ದಾರೆ ಸರ್. ಅವ್ರಿಗೆ ಈಗ ವಯಸ್ಸು ಎಷ್ಟು ಅಂದರೆ 22 ವಯಸ್ಸು. ಆವಾಗ ಅವರು ಆ ಪರ್ವತವನ್ನು ಹತ್ತಿದ್ದಾರೆ. ಎಷ್ಟು ಅಡಿ ಅಂದರೆ 22,831 ಅಡಿಯನ್ನು ಅವರು ಹತ್ತುವ ಮೂಲಕ ಒಂದು ರೆಕಾರ್ಡ್ ಮಾಡಿದ್ದಾರೆ. ಭಾರತದ ಕಾರ್ಯತಂತ್ರದ ಕಾರ್ಯಾಚರಣೆಯ ಸನ್ನದ್ಧತೆಯ ಮೌಲ್ಯೀಕರಿಸಲು ಅಗ್ನಿ-3 ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ರಾಜ್ಯದಿಂದ ಯಶಸ್ವಿಯಾಗಿ ಪರಿಶೀಲಿಸಲಾಯಿತು? ಒಡಿಶಾ ರಾಜ್ಯದಲ್ಲಿ ಅದನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಸಾಮಾಜಿಕ ಮಾಧ್ಯಮಗಳ ಮೂಲಕ ಭಯ ಹುಟ್ಟಿಸುವ ಮತ್ತು ಬೆದರಿಕೆ ಹಾಕುವುದನ್ನು ತಡೆಯಲು ದೊಡ್ಡ ಪ್ರಮಾಣದ ಪೊಲೀಸ್ ಕ್ರಮವಾಗಿ ಆಪರೇಷನ್ ಶಾಸ್ತ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ನವದೆಹಲಿಯಲ್ಲಿ ಪ್ರಾರಂಭಿಸಲಾಗಿದೆ. ಫೆಬ್ರವರಿ 2026ರಲ್ಲಿ 13th ಭಾರತ ಕಿರ್ಗಿಸ್ತಾನ್ ಜಂಟಿ ಮಿಲಿಟರಿ ವ್ಯಾಯಾಮ ಖಾಂಜರ್ 13 ಅನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುವುದು? ಅಸ್ಸಾಂ ರಾಜ್ಯದಲ್ಲಿ ಫೆಬ್ರವರಿ 4ರಿಂದ 17ವರೆಗೂ ಈ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಸರ್, ಈ ಥರದ ಹೆಚ್ಚು ಹೊಸ ಮಾಹಿತಿಗಳಿಗೆ ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಇದೇ ಥರ ಮತ್ತೆ ನಮಗೆ ಪ್ರೋತ್ಸಾಹ ಕೊಡಬೇಕು.